ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಪ್ರವಾದಿ ಮೊಹಮ್ಮದರ ಜನ್ಮದಿನದ ಅಂಗವಾಗಿ ಜಮಾಅತೆ ಇಸ್ಲಾಮ್ ಹಿಂದ್ ಕರ್ನಾಟಕದ ವತಿಯಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯಡಿ ಸಿರತ್ ಅಭಿಯಾನ ನಡೆಯಲಿದೆ ಅಂತೇಳಿ ಜಮಾಅತೆ ಇಸ್ಲಾಂ ಹಿಂದ್ ಕರ್ನಾಟಕದ ಜಿಲ್ಲಾ ಸಂಚಾಲಕ ಅಕ್ರಮುಲ್ಲಾ ಶರೀಫ್ ಹೇಳಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದಂಥ ಫಾಜಿಲ್ ಸಾಬ್, ಜಮಾಅತೆ ಇಸ್ಲಾಮಿ ಹಿಂದ್ ಕಿರಬೆಳ್ಚಿ ಅಧ್ಯಕ್ಷ ಮೆಹಬೂಬ್ ಅಲಿ, ಜಮಾಅತೆ ಇಸ್ಲಾಂ ಹಿಂದ್ ಚನ್ನಗಿರಿ ಅಧ್ಯಕ್ಷ ಅಫ್ರೋಜ್ ಅಲಿ ಖಾನ್, ಸದಸ್ಯರಾದ ನಿಸಾರ್ ಅಹಮದ್ ಇತರರು ಹಾಜರಿದ್ದರು. ನಿಸಾರ್ ಅಹಮದ್ ಸಾಬ್ ಸದಸ್ಯರು, ಜಮಾಅತೆ ಇಸ್ಲಾಮಿ ಹಿಂದ್ ಕಿರಬೆಳ್ಚಿ ಹಾಗೂ ನನ್ನ ನೆಚ್ಚಿನ ಪತ್ರಿಕಾ ಪ್ರತಿನಿಧಿಗಳೇ, ಪತ್ರಿಕೋದ್ಯಮದ ಸಹ ಉದ್ಯೋಗಿಗಳೇ, ತಮ್ಮೆಲ್ಲರಿಗೂ ನಾನು ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತಾ, ಇಂದು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಇಡೀ ರಾಜ್ಯದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ರಾಂತಿಯ ಜ್ಯೋತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 26/8/26ರಿಂದ 6/9/26ರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಭಿಯಾನದ ಅಡಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕಕ್ಕೆ ತಂದಂತಹ ಕ್ರಾಂತಿ ನಾವು ಪ್ರಚಾರಪಡಿಸಲಿಕ್ಕೆ ಇಷ್ಟಪಡುತ್ತೇವೆ. ಜಮಾಅತೆ ಇಸ್ಲಾಮಿ ಹಿಂದ್ ಈ ರೀತಿಯ ಕಾರ್ಯಕ್ರಮದಿಂದ ಜನರಲ್ಲಿ ಸಾಮರಸ್ಯ, ಸಹೋದರತ್ವ, ನೆಮ್ಮದಿ, ಸಹಬಾಳ್ವೆಯ ಜೀವನ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಿಂದ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ರಾಂತಿಯ ಜ್ಯೋತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕ್ರಾಂತಿ ಅಂದರೆ ಜನರು ಬೇರೆ ಕಡೆನೇ ಯೋಚನೆ ಮಾಡ್ತಾರೆ, ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂದಂತಹ ಕ್ರಾಂತಿ ಶಾಂತಿಯ ಕ್ರಾಂತಿ, ನೆಮ್ಮದಿಯ ಕ್ರಾಂತಿ, ಸಹಬಾಳ್ವೆಯ ಕ್ರಾಂತಿ ಮತ್ತು ಈ ಲೋಕಕ್ಕೆ ಮಾನವರು ಪರಸ್ಪರ ಮಾನವರಾಗಿ ಬಾಳುವಂತಹ ಕ್ರಾಂತಿ. ಸಮಾನತೆ ಬಗ್ಗೆ ಪ್ರವಾದಿಯವರು ಹೇಳ್ತಾರೆ, ಹೇ ಜನರೇ, ಯಾವ ಅರಬನಿಗೂ ಅರಬೇತನ ವಿರುದ್ಧ ಶ್ರೇಷ್ಠತೆ ಇಲ್ಲ, ಯಾವ ಕರಿಯನಿಗೂ ಬಿಳಿಯನ ಮೇಲೆ, ಬಿಳಿಯನಿಗೆ ಕರಿಯನ ಮೇಲೆ ಶ್ರೇಷ್ಠತೆ ಇಲ್ಲ, ದೇವಭಕ್ತಿ ಇದ್ದವನೇ ಮಾತ್ರ ಶ್ರೇಷ್ಠ ಮನುಷ್ಯ ಎಂದು ಹೇಳಿ ಇಲ್ಲಿ ಜಾತಿ ಮತ ಭೇದವೆಲ್ಲದನ್ನು ಮೀರಿ ಆ ದೇವನಿಗೆ ಅಧೀನರಾಗುವುದನ್ನು ಶ್ರೇಷ್ಠತೆಯನ್ನು ಪ್ರವಾದಿಯವರು ಹೇಳಿರುತ್ತಾರೆ. ನೀವು ಮುಸ್ಲಿಮರು ನಮಾಜ್ ಮಾಡಲು ನೋಡ್ತೀರಾ, ಕರಿಯನಾಗಲಿ ಬಿಳಿಯನಾಗಲಿ ಸೌಕರನಾಗಲಿ ಅಥವಾ ಯಾರೇ ಆಗಲಿ ತಮ್ಮ ಭುಜಕ್ಕೆ ಭುಜವನ್ನು ತಾಗಿಸಿ ನಿಂತುಕೊಂಡು ನಮಾಜನ್ನು ಆಚರಿಸುತ್ತಾರೆ. ಇದರಿಂದಲೂ ಸಹ ಸಮಾನತೆಯ ಒಂದು ಪಾಠ ಕಲಿಸಿಕೊಡುತ್ತದೆ. ಹಜ್ ನಿರ್ವಹಿಸುತ್ತಾರೆ, ದೇಶದ ಪ್ರಧಾನಿಯಾಗಲಿ ಆ ದೇಶದ ಒಬ್ಬ ಕೆಳದರ್ಜೆಯ ನೌಕರನಾಗಿರಲಿ ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕೊಂಡು ಒಂದೇ ತರಹ ದೇವನು ನಾನು ಹಾಜರಿದ್ದೇನೆ ಎಂಬ ಸಂದೇಶವನ್ನು ಇಡೀ ಲೋಕಕ್ಕೆ ಸಮಾನತೆಯ ಪಾಠವನ್ನು ಕೊಡುತ್ತಾರೆ. ಆದ್ಮೇಲೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕಕ್ಕೆ ಎಲ್ಲ ಜನರಿಗೂ ಮಾದರಿಯಾದಂತಹ ಒಂದು ಗುಣಗಳನ್ನು ನಮ್ಮ ಮುಂದೆ ಇಟ್ಟಿರ್ತಾರೆ. ಅರಬ್ ಕಾಲದಲ್ಲಿ ಮಹಿಳೆಯರಿಗೆ ಬಹಳ ನೀಚ ಸ್ಥಾನ ಕೊಡಲಾಗುತ್ತಿತ್ತು. ಹೆಣ್ಣು ಮಗು ಹುಟ್ಟಿದ ತಕ್ಷಣ ಹೂಳುತ್ತಿದ್ದರು. ಅಂತಹ ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಹಿಳೆಯರಿಗೆ ಉನ್ನತ ಸ್ಥಾನ ಕೊಡಿಸುವಲ್ಲಿ ಒಂದು ಕ್ರಾಂತಿಯನ್ನು ಸ್ಥಾಪಿಸಿದರು. ಅದೇನೆಂದರೆ, ತಾಯಿ ಎಂಬ ಹೆಸರಲ್ಲಿ ತಾಯಿಯ ಪಾದದ ಅಡಿ ಸ್ವರ್ಗ ಇದೆ ಎಂದು ಹೇಳಿ ತಾಯಿಯ ಉನ್ನತ ಸ್ಥಾನ ಹೇರಿಸಿದರು. ಮಡದಿಯ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿಮ್ಮಲ್ಲಿ ಅತ್ಯುತ್ತಮರು ಯಾರೆಂದರೆ ನಿಮ್ಮ ಮಡದಿ ಮಕ್ಕಳೊಂದಿಗೆ ಅತ್ಯುತ್ತಮವಾಗಿ ವರ್ತಿಸುವಲೇ ನಿಮ್ಮಲ್ಲಿ ಅತ್ಯುತ್ತಮನೆಂದು ಹೇಳಿ ಆ ಮಡದಿಯ ಸ್ಥಾನ ಮೇಲಕ್ಕೆ ಏರಿಸಿದರು. ಅದೇ ರೀತಿ ಸಹೋದರಿ ನಿಮ್ಮ ಒಂದು ಉತ್ತಮ ವರ್ತನೆಗೆ ಅರ್ಹಳು ಎಂದು ಹೇಳಿ ಸಹೋದರಿಯ ಸ್ಥಾನ ಕೊಟ್ಟರು. ಅದೇ ರೀತಿ ಮಗಳಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ತನ್ನ ಇಬ್ಬರು ಮಕ್ಕಳನ್ನು ಪೋಷಿಸಿ ಸಲಹಿಸಿ ಉತ್ತಮ ಶಿಕ್ಷಣ ಕೊಟ್ಟು ಮದುವೆ ಮಾಡುತ್ತಾನೋ ಅವನು ಮತ್ತು ನಾನು ಸ್ವರ್ಗದಲ್ಲಿ ಜೊತೆಯಲ್ಲಿ ಇರುವರು ಎಂಬ ಕ್ರಾಂತಿಯನ್ನು ತಂದುಕೊಟ್ಟರು. ಮಹಿಳೆಗೆ ಉನ್ನತ ಸ್ಥಾನವನ್ನು ಪ್ರವಾದಿ ಕಲ್ಪಿಸಿಕೊಟ್ಟರು. ಅದೇ ರೀತಿ ಮಾನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನೆರೆಹೊರೆಯವರ ಬಗ್ಗೆ ಪ್ರವಾದಿಯರು ಹೇಳುತ್ತಾರೆ, ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಉಪವಾಸಿಗನಿದ್ದರೆ ಅಥವಾ ಹಸಿದವನಾಗಿದ್ದರೆ ಹೊಟ್ಟೆ ತುಂಬ ಉಂಡು ಮಲಗುವವನು ಮುಸ್ಲಿಮನಲ್ಲ, ವಿಶ್ವಾಸಿಯಲ್ಲ ಎಂದು ಪ್ರವಾದಿ ಹೇಳಿ ನೆರೆಹೊರೆಯವರ ಜೊತೆಯಲ್ಲಿ ಯಾವ ರೀತಿ ವರ್ತಿಸಬೇಕೆನ್ನೋ ಕ್ರಾಂತಿಯನ್ನು ತಂದುಕೊಟ್ಟರು.
ಇನ್ನು ಬಹಳ ವಿಷಯ ಇದೆ ಮಾತಾಡಲಿಕ್ಕೆ. ಒಂದು ಕೊನೆಯ ವಿಷಯ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೂಲಿ ಕಾರ್ಮಿಕರ ಬಗ್ಗೆ ಕ್ರಾಂತಿ ಅಂತಂದ್ರು ಗೊತ್ತಾ? ಕೂಲಿ ಕಾರ್ಮಿಕರ ಬಗ್ಗೆ ಎಷ್ಟು ಮಹತ್ವದ ಸ್ಥಾನ ಕೊಟ್ಟರು. ಅನಾಥ ಮಕ್ಕಳ ಬಗ್ಗೆ ಎಷ್ಟು ಮಹತ್ವದ ಸ್ಥಾನ ಕ್ರಾಂತಿ ತಂದರು. ಅನಾಥ ಮಕ್ಕಳ ಮುಂದೆ ನಿಮ್ಮ ಸ್ವಂತ ಮಕ್ಕಳನ್ನು ಪ್ರೀತಿಸಬೇಡಿ ಎಂದು ಪ್ರವಾದಿ ಹೇಳಿ ಎಷ್ಟು ಉತ್ತಮವಾದಂತಹ ಕ್ರಾಂತಿ ತಂದರು. ಅದೇ ಕೂಲಿ ಕಾರ್ಮಿಕರ ಬಗ್ಗೆ ಹೇಳುತ್ತಾ, ಕೂಲಿ ಕಾರ್ಮಿಕನ ಬೆವರು ಆರುವುದಕ್ಕಿಂತ ಮುಂಚೆ ಅವನ ಕೂಲಿಯನ್ನು ಕೊಟ್ಟು ಬಿಡಿರಿ ಎಂದು ಹೇಳಿ ಸಮಾನತೆಯ ಮತ್ತು ಎಲ್ಲ ಧರ್ಮೀಯರ ಎಲ್ಲ ವರ್ಗದವರ ಬಗ್ಗೆ ಸಮಾನತೆಯ ಪಾಠ ಹೇಳಿದ್ದಾರೆ. ಆತ್ಮೀಯರೇ, ಕೊನೆಯ ಮಾತು ನಾನು ಹೇಳ್ತಿದ್ದೀನಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು 26ರಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆ ಇದೆ. ಅಂದು ನಾವು ಶಾಂತಿಯುತವಾಗಿ ಎಲ್ಲ ಧರ್ಮೀಯರ ಜೊತೆಯಲ್ಲಿ ಸೇರಿ ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳನ್ನು ಭೇಟಿ ಮಾಡಿ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮ, ಅದೇ ರೀತಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಸ್ವಚ್ಛತೆಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡಿ ಪರಸ್ಪರ ನಮ್ಮಲ್ಲಿರುವ ದೂರವನ್ನು ಹತ್ತಿರ ಮಾಡುವಂತಹ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ. ಇಂದಿನ ಕಾಲದಲ್ಲಿ ವಿಶೇಷವಾಗಿ ಏನಾಗಿದೆಯಪ್ಪ ಅಂದರೆ, ಧರ್ಮಗಳು ಕೆಲವು ಘೋಷಣೆಗಳಿಗೆ ಸೀಮಿತವಾಗಿವೆ, ಕೆಲವು ಬಣ್ಣಗಳಿಗೆ ಸೀಮಿತವಾಗಿವೆ. ಆದ್ದರಿಂದ ಇದೆಲ್ಲವನ್ನು ಹೊರತುಪಡಿಸಿ ನಾವು ಕರ್ತವ್ಯ ನಿರತರಾಗಿರಬೇಕು. ಒಬ್ಬ ಶಿಕ್ಷಕ ಕರ್ತವ್ಯ ನಿರತರಾಗಿದ್ದರೆ ಮಕ್ಕಳಿಗೆ ಅಲ್ಲಿ ಹಕ್ಕು ಸಿಗುತ್ತದೆ. ಒಬ್ಬ ಪಿತಾ ಕರ್ತವ್ಯ ನಿರತರಾದರೆ ಮಕ್ಕಳಿಗೆ ಹಕ್ಕು ಸಿಗುತ್ತದೆ. ಒಬ್ಬ ಆಡಳಿತಗಾರ ಉತ್ತಮ ಕರ್ತವ್ಯ ನಿಭಾಯಿಸಿದರೆ ಪ್ರಜೆಗಳಿಗೆ ಅಲ್ಲಿ ಹಕ್ಕು ಸಿಗುತ್ತದೆ. ಅದೇ ರೀತಿ ಒಬ್ಬ ಡಾಕ್ಟರ್ ಉತ್ತಮ ಕರ್ತವ್ಯ ನಿಭಾಯಿಸಿದರೆ ಆ ರೋಗಿಗಳಿಗೆ ಹಕ್ಕು ಲಭಿಸುತ್ತದೆ. ಈ ನಿಟ್ಟಿನಲ್ಲಿ ನಾವು ಒಳಿತಿನ ಕಾರ್ಯಕ್ಕಾಗಿ, ಒಳಿತಿನ ಪ್ರಚಾರಕ್ಕಾಗಿ, ಕೆಡಕನ್ನು ಅಳಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಜನರೇ, ಒಳಿತಿನ ಕಾರ್ಯದಲ್ಲಿ ಪರಸ್ಪರ ಸಹಕರಿಸಿರಿ, ಕೆಡುಕಿನ ಕಾರ್ಯದಲ್ಲಿ ಯಾರೊಂದಿಗೂ ಎಂದೆಂದಿಗೂ ಸಹಕರಿಸಬೇಡಿರಿ. ಎಷ್ಟು ಉತ್ತಮವಾದಂತಹ ಮಾತು. ಈ ರೀತಿ ನಾವೆಲ್ಲರೂ ಸೇರಿ ಒಳಿತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕ್ರಾಂತಿಯ ಜ್ಯೋತಿ ತಾವೇನು ಸಮಾನತೆಯ ತಂದೆ ತಾಯಿಯವರ ಅನಾಥ ಸಂರಕ್ಷಕರಾಗಿ, ಮತ್ತೆ ಬಡವರ ಸಂರಕ್ಷಕರಾಗಿ, ಮಹಿಳೆಯ ಸಂರಕ್ಷಕರಾಗಿ, ಒಬ್ಬ ಮಾನವನಾಗಿ, ಒಬ್ಬ ಪಿತಾ ಆಗಿ, ಒಬ್ಬ ತಂದೆಯಾಗಿ ಈ ರೀತಿ ಮಾಡಿದಂತಹ ಒಳ್ಳೆಯ ಗುಣಗಳನ್ನು ನಾವು ಪ್ರಚಾರ ಪಡಿಸುವ ಅವಶ್ಯಕತೆ ಇದೆ. ನಾವೆಲ್ಲರೂ ಸೇರಿ ಒಂದು ನೆಮ್ಮದಿಯ, ಶಾಂತಿಯ, ಸೌಹಾರ್ದತೆಯ ಸಮಾಜವನ್ನು ಕಟ್ಟೋಣ ಎಂದು ತಮ್ಮೆಲ್ಲರಿಗೂ ಹೇಳುತ್ತಾ ಇಷ್ಟೊತ್ತು ನನ್ನ ಮಾತನ್ನು ಆಲಿಸಿ